ವೀಕ್ಷಕರೇ, ನೀವು ಚಿಕ್ಕಬಳ್ಳಾಪುರ ನಿವಾಸಿಗಳೇ. ಹಾಗಿದ್ರೆ ಬೆಳಗ್ಗೆ ಸಂಜೆ ನೀವು ವಾಕ್ ಮಾಡಲು ಅಂತ ಹೊರ ಹೋಗ್ತಿದ್ದೀರಾ. ಹಾಗಾದ್ರೆ ಹುಷಾರಾಗಿರಿ. ಯಾವ ಕಡೆಯಿಂದಲಾದ್ರೂ ಬರೋ ಸರಗಳ್ಳರು ನಿಮ್ಮ ಕತ್ತಿನಲ್ಲಿರೋ ಮಾಂಗಲ್ಯ ಸರವನ್ನ ಎಗರಿಸಬಹುದು. ಇಲ್ಲಿ ನೋಡಿ, ಸಂಜೆ ಸಮಯ ಅಂತ ವಾಕ್ ಮಾಡುತ್ತಿರೋ ಹಿರಿಯ ನಾಗರಿಕ ಮಹಿಳೆಯೊಬ್ಬಳ ಸರ ಎಗರಿಸಿದ ಪರಿ. ಮುಖ್ಯ ರಸ್ತೆಯೊಂದರಲ್ಲಿ ಸರ ಎಗರಿಸಿ ಪರಾರಿಯಾದ ಖದೀಮನ ಕೈಚಳಕ ನೋಡಿ ಪೊಲೀಸರೇ ಫಿದಾ ಆಗಿದ್ದಾರೆ. ಹಾಗಾಗಿ ಸಂಜೆಯ ವೇಳೆ ವಾಕ್ ಮಾಡುವಾಗ ಎಚ್ಚರದಿಂದಿರಿ ಎಂದು ಹೇಳೋದಕ್ಕೆ ಈ ಸ್ಟೋರಿ ಮಾಡ್ತಿದ್ದೇವೆ. ಈವರೆಗೂ ಪಲ್ಸರ್ ಬೈಕಿನಲ್ಲಿ ಬಂದು ಸರ ಎಗರಿಸಿ ಪರಾರಿಯಾಗ್ತಿದ್ದ ಸರಗಳ್ಳರು ಇದೀಗ ಅಪ್ಡೇಟ್ ಆಗಿದ್ದಾರೆ. ಬೈಕ್ ಬಿಟ್ಟು ಕಾರಿಗೆ ಬದಲಾಗಿದ್ದಾರೆ. ನಿನ್ನೆ ಸಂಜೆ ವಾಪಸ್ ತಂದಿದ್ದ ರೇಷ್ಮೆಗೂಡಿನ ಮಾರುಕಟ್ಟೆ ರಸ್ತೆಯ ಕ್ವೈಟ್ ಕಾರ್ನರ್ ಶಾಲೆ ಮುಂಭಾಗದಲ್ಲಿ ವಾಕ್ ಮಾಡುತ್ತಿದ್ದ ಸುಮಾರು 60 ವರ್ಷದ ಮಹಿಳೆ ಶ್ಯಾಮಲಮ್ಮ ಎಂಬುವರ ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನ ಖದೀಮ ಕಿತ್ತು ಪರಾರಿಯಾಗಿದ್ದಾನೆ. ಅದೃಷ್ಟವಶಾತ್ ಸರ 3 ತುಂಡಾಗಿ ಅಲ್ಲೇ ಬಿದ್ದಿದ್ದು, ಸರದಲ್ಲಿದ್ದ ಚಿನ್ನದ ಗುಂಡುಗಳು, ಮಾಂಗಲ್ಯ ಸೇರಿ ಇತರೆ ವಸ್ತುಗಳನ್ನ ಖದೀಮ ಕದ್ದು ಪರಾರಿಯಾಗಿದ್ದಾನೆ. ಸರ್, ನಾನು ಇವರಿಬ್ರು ಸರ್ ಹಿಂಗೆ ಹೋಗ್ತಾ ಇದ್ವಿ ವಾಕಿಂಗ್. ಇಲ್ಲಿಗೆ ಬಂದ್ವಿ ಸರ್. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಕಾರ್ ಈ ಕಡೆಯಿಂದ ಬಂತು ಸರ್. ಅದ್ರಲ್ಲಿ 4-5 ಮಕ್ಕಳು ಹುಡುಗ್ರೆ ಸರ್, ಚಿಕ್ಕ ಹುಡುಗ್ರೆ ಅವ್ರು ಎಂದು ಸ್ಲೋ ಆಗಿ ಹೋಗ್ತಾ ಇದ್ರು. ನಾನು ಇದ್ಕೊಂಡು ಏನಕ್ಕ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾರೆ ನೋಡೋದು, ಫೋನಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋದ್ವಿ. ಅಲ್ಲಿಗೆ ಹೋಗಿ ಟರ್ನ್ ಮಾಡ್ಕೊಂಡ್ವಿ ಸರ್. ಹಿಂಗೆ ಹೋಗ್ತಿದ್ವಿ ಸರ್. ಕಾರು ಹಿಂಗೆ ಬಂತು. ಹ್ಞೂ ಸರ್, ವಾಪಸ್ ಬಂತು. ಅಲ್ಲಿಗೆ ಹೋಗ್ಬಿಟ್ಟು ಕಾರ್ ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಬ್ಬನು ಇಳಿಯೋ ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಈಗ ಮನೆ ಮುಂದೆ ಹೋದ್ವಿ ಸರ್. ಅಲ್ಲಿಗೆ ಮನೆ ಲಾಸ್ಟ್ ಮನೆ, ಅವ್ರ ಮನೆ ಮುಂದೆ ಈಚೆ ಕಡೆ ಚಕ್ಕಬರ ಆಡ್ಕೊಂಡು ಕೂತಿದ್ದಾರೆ ಸರ್. ಅವರು ಬಂದಿದ್ದೆ, ನಾನು ಈ ಕಡೆ ಇದ್ದೆ, ಅಯ್ಕ ಈ ಕಡೆ ಇದ್ಲು. ನಾನು ಇದನ್ನು ಹಾಕಿದ್ದೆ ಸರ್. ಏನು ಮಾಡಿದ್ರು, ಹಿಂಗೆ ಅಂದಿದ್ದೆ ಹುಡುಗ ಕಿತ್ಕೊಳ್ಬಿಟ್ಟು ಈ ಅಕ್ಕ ಕೂಗಿದ ತಕ್ಷಣ ಇಬ್ಬರು ಓಡೋದ್ವಿ ಸರ್. ಹಿಂದ್ಗಡೆ ಅವ್ನು ಹಿಡ್ಕೊಳ್ಳೋಣ ಅಂತ ಹತ್ತಿರದಲ್ಲಿ ಇಲ್ಲಿ ಹೋಗ್ತಾ ಇದ್ದೆ, ನಾವು ಇಲ್ಲಿದ್ದೀವಿ. ಕಾರು ನಾವು ಅಷ್ಟು ಗಮನಿಸ್ಲಿಲ್ಲ ಸರ್, ಕಾರಲ್ಲಿ ಬಂದಿರೋರು ಅಂತ ಹಂಗೆ ಗಮನಿಸ್ಲಿಲ್ಲ. ಬಟ್ ಇಳಿದಿರೋದಂತೂ ನೋಡಿದ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಯಾವುದೋ ಒಂದು ವೆಹಿಕಲ್ ಬರ್ತಿತ್ತು ಸರ್. ಕೂತ್ಕೊಂಡ್ವಿ, ಹಣ ಕಿತ್ಕೊಂಡು ಒಟೋದ ಸರ ಅಂತ ಕಿತ್ಕೊಂಡು ಅನ್ನೋಷ್ಟೊತ್ತಿಗೆ ಅವ್ರೇನು ಮಾಡಿದ್ರು, ಅಲ್ಲಿ 4-5 ಜನ ಇದ್ರು ಸರ್. ಹಿಂದ್ಗಡೆಯಿಂದ ಕಾರ್ ಬಂತು. ಕಾರ್ ಬಂದಿದ್ದೆ ಅವ್ನು ಹಿಂಗೆ ಹೋದ ಸರ್. ಅಲ್ಲೇ ರೋಡಲ್ಲಿ ಕಾರ್ ಹಿಂಗೆ ಬಂದುಬಿಟ್ಟು ಡೋರ್ ತಕ್ಕೊಂಡಿದ್ರು, ಹತ್ಕೊಂಡ್ಬಿಟ್ಟು ಫಾಸ್ಟಾಗಿ ಹೊಟ್ಟೋದು. ಒಬ್ಬ ಅಲ್ಲಿಗೂ ಗಾಡಿಯಲ್ಲಿ ಒಂದು ಹುಡುಗ ಹೋದ್ರು, ತುಂಬಾ ಫಾಸ್ಟ್ ಆಗಿ ಹೋದ್ರು ಸರ್. 2 ಸೆಕೆಂಡಲ್ಲಿ ಮಾಡಿಬಿಟ್ರು ಸರ್. ಹಂಗೆ ವಾಕ್ ಮಾಡ್ತಿದ್ದ ಮಹಿಳೆಯರ ಮುಂದೆಯೇ ಹಾದು ಹೋದ ಕಾರು ದೂರದಲ್ಲಿ ಯೂಟರ್ನ್ ಪಡೆದು ಅಲ್ಲಿಯೇ ನಿಲ್ಲಿಸಿದೆ. ಅದೇ ಕಾರಿನಿಂದ ಇಳಿದ ಖದೀಮನೊಬ್ಬ ಅಮಾಯಕನಂತೆ ಹೆಜ್ಜೆ ಹಾಕುತ್ತಾ ವಾಕ್ ಮಾಡ್ತಿದ್ದ ಮಹಿಳೆಯ ಬಳಿ ತೆರಳಿ ಸರ ಕಿತ್ತು ಪರಾರಿಯಾಗಿದ್ದಾನೆ. ಇನ್ನು ಖದೀಮ ಸರ ಕಿತ್ತು ಓಡ್ತಿದ್ದಂತೆ ನಿಲ್ಲಿಸಿದ್ದ ರೆಡ್ಸ್ ಕಾರು ವೇಗವಾಗಿ ಹೋಗಿ ಖದೀಮನನ್ನ ಕಾರಿಗೆ ಹತ್ತಿಸಿಕೊಂಡು ಬಿಬಿ ರಸ್ತೆಯ ಮೂಲಕ ಪರಾರಿಯಾಗಿದೆ. ಅಂದರೆ ಇವರಿಗೂ ಬೈಕ್ ಬಳಸ್ತಿದ್ದ ಸರಗಳ್ಳರು ಇದೀಗ ಕಾರಿಗೆ ಬಡ್ತಿ ಪಡೆದಿದ್ದಾರೆ. ವಿಚಾರ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಂದಿದ್ದ ಸರ ಕಳೆದುಕೊಂಡ ಮಹಿಳೆಯಿಂದ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪಡೆದು ಕಳ್ಳರ ಜಾಲ ಭೇದಿಸುವ ಯತ್ನ ಆರಂಭಿಸಿದ್ದಾರೆ. ಇಂದಲ್ಲ ನಾಳೆ ಈ ಖದೀಮರು ಸಿಗಬಹುದು, ಆದರೆ ಕಳೆದುಕೊಂಡ ಚಿನ್ನ ಸಿಗೋದು ಕಷ್ಟ. ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು, ಸಂಜೆ ಅಥವಾ ಬೆಳಗ್ಗೆ ರಸ್ತೆ ಪಕ್ಕ ಇಲ್ಲವೇ ಉದ್ಯಾನವನಗಳಲ್ಲಿ ವಾಕ್ ಮಾಡುವ ಮಹಿಳೆಯರು ಹುಷಾರಾಗಿರಿ. ಯಾವುದೋ ಮೂಲೆಯಿಂದ ಇನ್ಯಾವುದೋ ರೀತಿಯಲ್ಲಿ ಬರುವ ಖದೀಮರು ಕತ್ತಿನಲ್ಲಿರುವ ಸರ ಕದಿಯುವ ಪ್ರಯತ್ನ ಮಾಡಬಹುದು. ಅದರಲ್ಲೂ ಈಗ ಚಿನ್ನದ ಬೆಲೆ ಗಗನಕ್ಕೇರಿದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿದ ಚಿನ್ನ ಕಳೆದುಕೊಳ್ಳುವಂತಾಗಬಾರದು. ಅಂದರೆ ನಿಮ್ಮ ಕತ್ತಿನಲ್ಲಿರುವ ಸರ ಬ್ಯಾಂಕಿನಲ್ಲಾದರೂ ಇರಬೇಕು, ಇಲ್ಲವೇ ಸರ ಕತ್ತಿನಲ್ಲಿದ್ದಾಗ ಹುಷಾರಾಗಿ ಆದರೂ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಸರ ಕಳೆದುಕೊಳ್ಳುವುದು ಗ್ಯಾರಂಟಿ.
ಕೇವಲ ವಾಕ್ ಮಾಡುವ ಮಹಿಳೆಯರು ಮಾತ್ರವಲ್ಲ, ಹೊರಗೆ ಸಂಚರಿಸುವ ಎಲ್ಲರೂ ಎಚ್ಚರದಿಂದಲೇ ಇರಿ. ನಿಮ್ಮ ಚಿನ್ನದ ಒಡವೆಗಳನ್ನು ಜೋಪಾನ ಮಾಡಿಕೊಳ್ಳಿ. ಇಲ್ಲವಾದರೆ ಇಂತಹ ಕದೀಮರ ಪಾಲಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಹೇಳಬಯಸುತ್ತೇವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.